ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಮತ್ತಷ್ಟು ಆಸನಗಳ ಅಭ್ಯಾಸವನ್ನು ಮಾಡೋಣ. ಈಗ ನಾವು ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಈಗ ಏನು ಮಾಡಬೇಕಂತಂದರೆ ಎರಡೂ ಕೈಗಳನ್ನು ಮೇಲ್ಗಡೆ ಎತ್ತಿ ಮುಂದ್ಗಡೆ ತೋರಿಸಿ. ಹೀಗೆ ಸಾಧಕರೇ ಮುಂದ್ಗಡೆ ತೋರಿಸಿ. ಎರಡೂ ಬರಡನ್ನು ಇಷ್ಟು 5 ಬರಡನ್ನು ಅಗಲ ಮಾಡ್ಕೊಳ್ಳಿ. ಎಸ್. ಈಗ ಏನು ಮಾಡಬೇಕಂತಂದರೆ ಎರಡೂ ಹೆಬ್ಬೆರಳನ್ನು ಕಿವಿ ಹತ್ತಿರ, ಕಿವಿಯನ್ನು ಲಾಕ್ ಮಾಡಬೇಕು. ನಿಮ್ಮ ಇಂಡೆಕ್ಸ್ ಫಿಂಗರನ್ನು ಕಣ್ಣಿನ ಮೇಲೆ, ಮಧ್ಯದ ಬೆರಳನ್ನು ಮೂಗಿನ ಪಕ್ಕದಲ್ಲಿ, ಹೊರಳೆಯ ಪಕ್ಕದಲ್ಲಿ, ಮತ್ತು ಉಂಗರ ಬೆರಳು ತುಟಿಯ ಮೇಲ್ಗಡೆ, ಸಣ್ಣ ಬೆರಳು ತುಟಿಯ ಕೆಳಗಡೆ, ಹಾಗೆ ಕಣ್ಣು ಮುಚ್ಚಬೇಕು. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಭ್ರಾಮರಿ ಪ್ರಾಣಾಯಾಮ ಸ್ಟಾರ್ಟ್ ಮಾಡಿ. ನಾವು ಈ ಗುಂಗಿ ಹುಳ ಅಂತ ಏನು ಕರಿತೇವಲ್ಲ, ಆ ರೀತಿ ಅದು ಗುಂಗಿ ಹುಳ ಹೇಗೆ ಶಬ್ದವನ್ನು ಮಾಡ್ತತ್ತಲ್ಲ, ಆ ರೀತಿ ಈ ಪ್ರಾಣಾಯಾಮದಲ್ಲಿ ಅಭ್ಯಾಸ ಮಾಡುವಂಥದ್ದು. ಅದಕ್ಕಾಗಿ ಇದಕ್ಕೆ ಭ್ರಾಮರಿ ಅಂತ ಹೇಳಿ ಹೆಸರು. ಮತ್ತೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ. ಈ ಅಭ್ಯಾಸ ನಿಮ್ಮ ಮನಸ್ಸನ್ನು ಏನಾಗುತ್ತೆ ಅಂತಂದರೆ ಪೂರ್ತಿ ನಿಮ್ಮ ಹತೋಟಿಗೆ ತೊಗೊಂಡು ಬರ್ತದೆ. ಮನಸ್ಸನ್ನು ಅತ್ತ ಇತ್ತ ಎಲ್ಲೂ ನಿಮ್ಮನ್ನು ಚಂಚಲವಾಗಲಿಕ್ಕೆ ಬಿಡುವುದೇ ಇಲ್ಲ. ಅದು ಮನಸ್ಸು ನಿಮ್ಮ ಹತೋಟಿಗೆ ಬರ್ತದೆ. ಮತ್ತು ನಿರಂತರವಾಗಿ ಇದನ್ನು ಅಭ್ಯಾಸ ಮಾಡ್ತಾ ಹೋದಾಗ ನೀವು ಸ್ಥಿತಪ್ರಜ್ಞರಾಗ್ತೀರ. ಮತ್ತೆ ಅಭ್ಯಾಸ ಮಾಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಮತ್ತೆ ಸ್ಟಾರ್ಟ್ ಮಾಡಿ. 5 ಬಾರಿ. ಸರಿಯಾಗಿ ಬರಬೇಕು ಸೌಂಡು. ಮತ್ತೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಮತ್ತೆ ಸ್ಟಾರ್ಟ್ ಮಾಡಿ. ಐದು ಬಾರಿ ಅಭ್ಯಾಸ ಮಾಡಬೇಕು. ಇದೇ ರೀತಿ ಬೆನ್ನು ಉರಿ ನೇರವಾಗಿರಬೇಕು. ಮತ್ತೆ ಇನ್ನೊಂದು ಸಾರಿ. ಸರಿಯಾಗಿ ಮಾಡಬೇಕು. ಅಭ್ಯಾಸವನ್ನು ಸರಿಯಾಗಿ ಮಾಡ್ತಾ ಹೋಗಬೇಕು. ಉಸಿರಾಟದ ಕಡೆ ಗಮನ ಇರಬೇಕು. ಯಾವ ರೀತಿ ನೀವು ಮಾಡ್ತಾ ಇದ್ದೀರಾ ಅದರ ಕಡೆ ಏನು ಮಾಡಬೇಕು, ನೀವು ಪೂರ್ತಿ ನಿಮ್ಮ ಚಿತ್ತ ಅದರ ಕಡೆ ಹರಿಸಬೇಕು. ವಿಶ್ರಾಂತಿ. ಎರಡೂ ಕೈಗಳನ್ನು ನಿಧಾನವಾಗಿ ಕೆಳಗಡೆ ತಗೊಂಬನ್ನಿ. ಈ ಗುಂಗಿ ಹುಳ ಅಂತಕ್ಕಂಥದ್ದು, ಈ ಹೂವಿನ ಮೇಲೆ ಕುಂದಿರ್ತಕ್ಕಂಥ ಗುಂಗಿ ಹುಳ ಅಂತ ಏನಿರ್ತದಲ್ಲ, ಅದು ಹೇಗೆ ಶಬ್ದ ಮಾಡ್ತದಲ್ಲ ಗುಂಗಿ ಅಂಥೇಳಿ, ಆ ರೀತಿ ಶಬ್ದವನ್ನು ನಾವು ಹೊರಡಿಸ್ಬೇಕಾಗತ್ತೆ ಈ ಭ್ರಾಮರಿ ಪ್ರಾಣಾಯಾಮದಲ್ಲಿ. ಹಾಗೆ ಹೊರಡಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪೂರ್ತಿ ನಿಮ್ಮ ಮನಸ್ಸು ಅತ್ತ ಇತ್ತ ಕದಲೋ ಹಾಗೆ ನೋಡ್ಕೋತದೆ. ಅಂದರೆ ಚಿತ್ತ ನೋಡ್ಕೋತದೆ. ಮನಸ್ಸು ಒಂದು ಚಿತ್ತದ ಒಂದು ಭಾಗ. ಮನಸ್ಸು ಚಿತ್ತ ಅಲ್ಲ. ಹಾಗೆ ಚಿತ್ತ ಏನಾಗುತ್ತೆ ನಿಮ್ಮ ಹತೋಟಿಗೆ ಬರ್ತದೆ. ಹೇಗೆ ಮಾಡ್ಬೇಕು ನಾನೊಂದು ಸಾರಿ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೈಗಳನ್ನು ಹಿಂಗೆ ಹಿಡಿದಿರ್ತೀರಾ. ದೀರ್ಘವಾಗಿ ಉಸಿರನ್ನು ತಗೋಬೇಕು. ಎರಡೂ ಹೊರಡೆಯಿಂದ, ಮೂಗಿನ ಹೊರಡೆಯಿಂದ ತಗೊಂಡ ತಕ್ಷಣ ಏನು ಮಾಡ್ಬೇಕಂತಂದರೆ ಈ ಹೆಬ್ಬೆರಳು ಇದೆಯಲ್ಲ, ಈ ಹೆಬ್ಬೆರಳನ್ನು ಸರಿಯಾಗಿ ಇದನ್ನು ಕ್ಲೋಸ್ ಮಾಡ್ಬೇಕು. ನಿಮ್ಮ ಕಿವಿ ಏನಿದೆ ಅಲ್ಲ, ಕಿವಿ ಕೇಳಿಸ್ತಾ ಇರ್ತದಲ್ಲ, ಇದನ್ನು ಸರಿಯಾಗಿ ಕೇಳಿಸ ಹಾಗೆ ಕಿವಿಯನ್ನು ಕ್ಲೋಸ್ ಮಾಡಬೇಕು. ದೀರ್ಘವಾಗಿ ಉಸಿರು ತಗೋಬೇಕು. ಈ ರೀತಿ ನೀವು ಅಭ್ಯಾಸವನ್ನು ಮಾಡಬೇಕು.
ಅಲ್ಲಿ ಒಳಗಡೆ ಏನಾಗ್ತದೆ ಅಂತ ಕೆಲವೊಂದಿಷ್ಟು ವೈಬ್ರೇಷನ್ ಆಗ್ತದೆ, ಕೆಲವೊಂದಿಷ್ಟು ಸೌಂಡ್ಸ್ಗಳು ನಿಮ್ಗೆ ಫೀಲ್ ಆಗ್ತಾ ಇರ್ತದೆ. ಯಾವಾಗ ನೀವು ಕಣ್ಣು ಮುಚ್ಚಿರ್ತೀರಿ, ಯಾವಾಗ ಕಿವಿಗಳನ್ನು ಸರಿಯಾಗಿ ಮುಚ್ಚಿರ್ತೀರಲ್ಲ, ಪಂಚೇಂದ್ರಿಯಗಳನ್ನು ಸರಿಯಾಗಿ ನೀವು ಮುಚ್ಚಿ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾಗ ನಿಮ್ಗೆ ಅದು ಏನಾಗುತ್ತೆ ಅಂತಂದರೆ ಒಳಗಡೆ ಕೆಲವೊಂದಿಷ್ಟು ವೈಬ್ರೇಷನ್ ಬರ್ತಿರ್ತವೆ. ಆ ವೈಬ್ರೇಷನ್ ಕಡೆ ನೀವು ಗಮನ ಕೊಡಬೇಕು. ಹೀಗೆ ಮಾಡಿದಾಗ ಭ್ರಾಮರಿ ಪ್ರಾಣಾಯಾಮ ತುಂಬ ನಿಮಗೆ ಉಪಯುಕ್ತಕಾರಿಯಾಗಿರ್ತದೆ. ಈಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಓಂಕಾರ ಮೆಡಿಟೇಷನ್. ಹೀಗೆ ಕುತ್ಕೊಳ್ಳಿ, ಚಿನ್ಮುದ್ರೆ ಇರಲಿ, ಬೆನ್ನುಡಿ ನೇರವಾಗಿರಲಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಓಂಕಾರವು ತುಂಬ ಉಪಯುಕ್ತವಾಗಿದೆ. ಎಷ್ಟೋ ಸಾರಿ ನಾವು ಈಗ ಇವೆಲ್ಲ ಅಭ್ಯಾಸಗಳು ನಾವು ಹೇಳ್ಕೊಡ್ತಾ ಇದ್ದೀವಲ್ಲ, ಇವು ನಾವು ಪ್ರಯೋಗನ ಮಾಡಿದ್ದೀವಿ. ತುಂಬ ಪೇಷಂಟ್ಸ್ಗಳು ಕ್ಯೂರ್ ಆಗಿದ್ದಾವೆ. ಈ ಎಷ್ಟೋ ಪೇಷಂಟ್ಸ್ಗಳು ಮೆಡಿಸಿನ್ಗಳನ್ನು ತೊಗೋತಾ ಇದ್ರು ಡೈಲಿ. ಥೈರಾಯ್ಡ್ ಸಮಸ್ಯೆ ಇದ್ದವರೆಲ್ಲರೂ ಮೆಡಿಸಿನ್ಸ್ಗಳನ್ನೆಲ್ಲ ತೊಗೋತಾ ಇದ್ರು. ಇವಾಗ ಡಾಕ್ಟರ್ಸ್ ಏನು ಹೇಳಿದ್ದಾರೆ ಅಂತಂದರೆ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಅಷ್ಟೊಂದು ಗುಣಮುಖರಾಗಿದ್ದಾರೆ ಇವೆಲ್ಲ ಪ್ರಾಕ್ಟೀಸ್ ಮಾಡಿ. ಆದರೆ ನೀವು ನಿರಂತರವಾಗಿ ಮಾಡಬೇಕು. ತಿಳಿತೇ ಇದ್ದರೆ ಒಳ್ಳೆ ಗುರುಗಳನ್ನು ಸಂಪರ್ಕಿಸಿ ಅವ್ರ ಕಡೆ ನೀವೇನು ಮಾಡಬೇಕಂತಂದರೆ ಇನ್ಸ್ಟ್ರಕ್ಷನ್ ತೊಗೊಂಡು ನೀವು ಮಾಡಬೇಕು. ತಿಳಿದೇ ಇದ್ದರೆ ನೀವೇ ಇನ್ನೊಂದು ಏನೋ ಮಾಡಬೇಡಿ. ಹಾಗಾಗಿ ನಿಮ್ಗೆ ಹಂಗೆ ಮಾಡಿದರೆ ಏನಾಗುತ್ತೆ ಅಂದರೆ ತುಂಬ ಉಪಯುಕ್ತಕಾರಿಯಾಗುತ್ತೆ. ಎಸ್, ಚಿನ್ಮುದ್ರೆ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಎಸ್, ಓಂಕಾರ ಸ್ಟಾರ್ಟ್. 12 ರೌಂಡ್ಸ್, 12 ರೌಂಡ್ ಮಾಡಬೇಕು. ಇದನ್ನು 12 ರೌಂಡು. ಜೋರಾಗಿ ಉಸಿರು ತಗೊಂಡು ಜೋರಾಗಿ ಓಂಕಾರನಾದವನ್ನು ಹೊರಳಿಸಬೇಕಾಗತ್ತೆ. ದೀರ್ಘವಾಗಿ ಉಸಿರು ತೆಗೆದುಕೋಬೇಕು, ಮತ್ತೆ ಸ್ಟಾರ್ಟ್ ಮಾಡಬೇಕು. ಹಾಗೆ 12 ರೌಂಡ್ ಮಾಡಬೇಕು. ಈ ರೀತಿ ನೀವು 12 ಬಾರಿ ಏನು ಮಾಡಬೇಕಂತಂದರೆ ಓಂಕಾರ ಅಭ್ಯಾಸವನ್ನು ಮಾಡಬೇಕು. ಓಂಕಾರ ಅಭ್ಯಾಸ ಮಾಡಬೇಕಾದಾಗ ನೀವು ಏನು ಮಾಡಬಾರ್ದು ಅಂತಂದರೆ ಸ್ವಲ್ಪ ಉಸಿರನ್ನು ತೆಗೆದುಕೊಂಡು ಓಂ ಅಂಥೇಳಿ ಬಿಟ್ಬಿಡಬಾರ್ದು. ಇದಕ್ಕೆ ಏನಾಗುತ್ತೆಪ್ಪ ಅಂತಂದರೆ ಎಷ್ಟೋ ಮಂದಿಗೆ ಇವಾಗ ಡಯಫ್ರಾಗ್ರಾಮ್ ಅಂತಕ್ಕಂಥದ್ದು ಸ್ಟ್ರೆಂತ್ ಇರೋದಿಲ್ಲ. ಸೊ ಓಂಕಾರ ಹೇಳೋದ್ರಿಂದ ಕೂಡ ಅದು ಒಂದು ನಾವು ಉಪಯೋಗ ಸಿಗ್ತದೆ. ಇಲ್ಲಿ ಓಂಕಾರ ನಾವು ಎಷ್ಟು ಜಾಸ್ತಿ ನಾವು ಹೇಳ್ತೇದಲ್ಲ, ಹಾಗೆ ಏನಾಗುತ್ತೆ ನಮ್ಮ ಆಯುಷ್ಯ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಓಂಕಾರವನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಈ ರೀತಿ ಓಂಕಾರ ಮಾಡಿದರೆ ನಿಮಗೆಲ್ಲ ಉಪಯುಕ್ತ ಆಗುತ್ತೆ. ಈಗ ಕೊನೆಯದಾಗಿ ಶವಾಸನ. 2 ಕೈಗಳನ್ನ ರಿಲೀಸ್ ಮಾಡಿ, ಕಾಲುಗಳನ್ನು ಸ್ಟ್ರೆಚ್ ಮಾಡಿ ನಿಧಾನವಾಗಿ ಬಲಗಡೆ ಹೊರಳಿ ಸೀದಾ ಶವಾಸನಕ್ಕೆ ಬರಬೇಕು. ಕಾಲುಗಳನ್ನು ಅಗಲ ಮಾಡ್ಕೊಳ್ಳಿ, ಕೈಗಳನ್ನು ಅಗಲೇ ಇರಲಿ, ತಲೆ ಸ್ಟ್ರೈಟ್ ಆಗಿರಲಿ, ಕಣ್ಣು ಮುಚ್ಚಿ ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಎಷ್ಟೋ ಜನ ಏನಾಗುತ್ತೆ, ಶವಾಸನ ಅಂತಂದರೆ ಏನು ಮಾಡೋದು, ಮಲಿಗೆ ಬಿಡೋದು. ಶವಾಸನ ಅಂದರೆ ಏನು, ಮಲಿಗೆ ಬಿಡೋದು. ಇದರಂಥ ಬೆಸ್ಟ್ ಆಸನನೇ ಯಾವುದೂ ಇಲ್ಲ ಅಂತಾನೆ. ಆದರೆ ಇದರಂಥ ಕ್ಲಿಷ್ಟಕಾರವೇ ಯಾವುದೇ ಆಸನ ಇಲ್ಲ. ಯಾಕಂತಂದರೆ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ನೀವು ಗಮನ ಹರಿಸ್ಬೇಕಾಗತ್ತೆ ಶವಾಸನದಲ್ಲಿ. ಈಗ ತ್ರಿಕೋಣಾಸನ ಮಾಡಿದ್ರಿ, ಗಮನ ಎಲ್ಲಿ ಇರಲಿಕ್ಕೆ ಹೇಳಿದೆ, ಕೈ ಮೇಲ್ಗಡೆ ಬೆರಳನ್ನು ಗಮನಿಸ್ಲಿಕ್ಕೆ ಹೇಳಿದೆ.
ಮತ್ತು ಭುಜಂಗಾಸನ ಮಾಡಬೇಕಾದಾಗ ಭ್ರುಕುಟವನ್ನು ಗಮನಿಸಿ ಹೇಳಿದ್ವಿ. ಹಾಗೆ ಒಂದೊಂದು ಕಡೆ ಒಂದೊಂದು ಏನಿರ್ತದೆ ಅಂತಂದರೆ ಗಮನಿಸೋದು, ಎಲ್ಲಿ ಆಸನ ಮಾಡಬೇಕು, ಎಲ್ಲಿ ಗಮನಿಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಶವಾಸನ ಹಂಗಲ್ಲ, ಪೂರ್ತಿ ಕಣ್ಣು ಮುಚ್ಚಿಕೊಂಡು ಪೂರ್ತಿ ನಿಮ್ಮ ಶರೀರದ ಮೇಲೆ ಗಮನ ಇರಬೇಕು. ಮತ್ತು ಶವದ ರೀತಿಯಲ್ಲಿ ಮಲಗಬೇಕು, ಶವ ಆಗಬಾರ್ದು, ಅದು ಭಾಳ ಇಂಪಾರ್ಟೆಂಟ್. ಶವದ ರೀತಿಯಲ್ಲಿ ಮಲಗಬೇಕು, ಅಂದರೆ ಶವ ಆಗಬಾರ್ದು, ಅಂದರೆ ಮಲಗಬಾರ್ದು. ಅಷ್ಟೊಂದು ನೀವು ಎಚ್ಚರ ವಹಿಸ್ಬೇಕು. ಈಗ ನೋಡಿ, ಎಷ್ಟೋ ಜನ ಶವಾಸನ ಮಾಡಿದಾಗ ತಲೆ ಹಿಂಗೆ ಹೊಲಿಸ್ಬಿಡ್ತಾರೆ, ತಲೆ ಈ ರೀತಿ ಹೊಲಿಸ್ಬಿಡ್ತಾರೆ. ತಲೆ ಹೀಗೆ ಹೊಲಿಸೋದ್ರಿಂದ ಏನಾಗುತ್ತೆ, ಇದು ಶವಾಸನ ಅಲ್ಲ. ಇವತ್ತು ತಲೆ ಸ್ಟ್ರೇಟಾಗೇ ಇರಬೇಕು, ಅಂದರೆ ಶವಾಸನದ ಬೆನಿಫಿಟ್ ಸಿಗ್ತದೆ. ಶವ ಹೆಂಗೆ ನ್ಯಾಚುರಲ್ ಡೆತ್ ಅಂತ ನಾವು ಏನಂತೀವಲ್ಲ, ಏನು ನ್ಯಾಚುರಲ್ ಡೆತ್ ಅಂತ ನಾವು ಏನಂತೀವಿ ಅಂತಂದರೆ, ಅವಾಗ ಶವ ನೋಡಿದಾಗ ಏನು ಅನಿಸ್ತದೆ, ತಲೆ ಸ್ಟ್ರೇಟಾಗಿರ್ತದೆ, ತಲೆ ಅತ್ತ ಇತ್ತ ಎಲ್ಲೂ ಹೊರಳಾಡಿದಿರೋದಿಲ್ಲ, ಹಾಗೆ ತಲೆ ಸ್ಟ್ರೈಟ್ ಇರ್ತದೆ. ಈ ಆಕ್ಸಿಡೆಂಟ್ ಡೆತ್ ಅಂತ ನಾವಂತ ಏನಂತ ಕರಿತೇವಲ್ಲ, ಅವ್ರ ತಲೆ ಏನಾಗಿರ್ತದೆ ಪಕ್ಕದಲ್ಲಿ ಹೊರಳಿರ್ತದೆ, ಅದು ದಟ್ ಈಸ್ ಕಾಲ್ಡ್ ಆಕ್ಸಿಡೆಂಟ್ ಡೆತ್. ಸೊ ನಾವು ಏನು ಮಾಡ್ಬೇಕಂತಂದರೆ, ನಾರ್ಮಲ್ ಆಗಿ ಹೇಗೆ ಡೆತ್ ಆಗಿರ್ತಾರಲ್ಲ ಆ ರೀತಿ ತಲೆಯನ್ನು ಇಟ್ಟು ಶವಾಸನದಲ್ಲಿ ಪೂರ್ತಿ ನಿಮ್ಮ ದೇಹವನ್ನು, ಸಂಪೂರ್ಣ ದೇಹವನ್ನು ವಿಶ್ರಾಂತಿ ಕೊಡಬೇಕು. ಉಸಿರಾಟದ ಕಡೆ ಗಮನ ಕೊಡ್ರಿ. 12 ಸರಿ ದೀರ್ಘವಾಗಿ ಉಸಿರಾಡಿ, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ಇದು ಶವಾಸನ ಅಭ್ಯಾಸವಾಗಿದೆ. ಶವಾಸನದ ಕಡೆ ಮಲಗಬಾರ್ದು, ಪೂರ್ತಿ ನಿಮ್ಮ ದೇಹವನ್ನು ಆರಾಮಾಗಿ ಬಿಟ್ಟು ನೀವು ಸೀದಾ ನೋಡ್ತಾ, ಅಂದರೆ ಕಣ್ಣುಗಳನ್ನು ಮುಚ್ಚಿ ತಲೆ ಸೀದಾ ಇಟ್ಕೊಂಡು ನೀವು ಆರಾಮಾಗಿ ಏನು ಮಾಡ್ಬೋದು ಅಂದರೆ ಶವಾಸನ ಮಾಡಬಹುದಾಗಿದೆ. ಕಾಲುಗಳು ಕೈಗಳು ಗಟ್ಟಿಯಾಗಿ ಎಲ್ಲಿಯೂ ಹಿಡಿದಿರಬಾರ್ದು. ಅಷ್ಟೊಂದು ಏನು ಮಾಡಿರ್ಬೇಕಂತಂದರೆ ಕೈಕಾಲುಗಳನ್ನು ಫ್ರೀಯಾಗಿ ಬಿಟ್ಟಿರಬೇಕು. ಉಸಿರಾಟದ ಕಡೆ ಗಮನ ಇರಲಿ. ಎಲ್ಲ ಯೋಗ ಅಭ್ಯಾಸ ಆದ ತಕ್ಷಣ ನೀವು ಶವಾಸನ ಮಿನಿಮಮ್ ಒಂದು 10 ನಿಮಿಷ ಆದರೂ ನೀವು ಅಭ್ಯಾಸ ಮಾಡಬೇಕು. ಅಂದರೆ ನಿಮಗದು ಬಹಳ ಉಪಯುಕ್ತ ಆಗುತ್ತೆ. ಇಲ್ಲಪ್ಪ ನಮ್ಗೆ 10 ನಿಮಿಷ ಆಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 5 ನಿಮಿಷನಾದರೂ ಮಾಡಿ. ಅಂದರೆ ನಿಮಗೆ ಬಾಡಿ ಫುಲ್ ನಿಮಗೆ ರಿಲ್ಯಾಕ್ಸ್ ಸಿಗ್ತದೆ, ಮತ್ತು ನಿಮಗೆ ಏನಾಗುತ್ತೆ, ಫುಲ್ ಬಾಡಿ ಎನರ್ಜೈಸ್ ಆಗುತ್ತೆ. ಎಸ್, ಶವಾಸನ ಮುಗೀತು. ಇವಾಗ ಎರಡೂ ಕಾಲುಗಳನ್ನು ಕೂಡಿಸಿ, ಎರಡೂ ಕೈಗಳನ್ನ ಪಕ್ಕಕ್ಕೆ ತೊಗೊಂಬನ್ನಿ. ನಿಧಾನವಾಗಿ ಎರಡೂ ಕಣ್ಣುಗಳನ್ನು ತೆಗಿರಿ. ಬಲಗೈಯನ್ನು ಮೇಲ್ಗಡೆ ಎತ್ತಿ, ಬಲಗಡೆ ತಿರುಗಿ, ಕೈ ಎದೆ ಪಕ್ಕಕ್ಕೆ ಇಟ್ಕೊಂಡು ನಿಧಾನವಾಗಿ ಎದ್ದು ಕೂತ್ಕೋಬೇಕು. ವೀಕ್ಷಕರೇ, ಇವಾಗ ನೀವೆಲ್ಲ ಅಭ್ಯಾಸ ನೋಡಿರ್ತಕ್ಕಂಥದ್ದು ಥೈರಾಯ್ಡ್ ಕಾಯಿಲೆಗಳಿಗೆ, ಥೈರಾಯ್ಡ್ ಹೈಪರ್ ಆಗಿರ್ಬೋದು, ಹೈಪೋ ಆಗಿರ್ಬೋದು, ಗ್ವಾಯ್ಟರ್ ಡಿಸೀಸ್ ಆಗಿರ್ಬೋದು, ಇವೆಲ್ಲ ಆಸನಗಳು ಪ್ರಾಣಾಯಾಮ ಹಾಗೂ ಮೆಡಿಟೇಷನ್ ತುಂಬ ಉಪಯುಕ್ತವಾಗಿದೆ. ನೀವು ಏನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಹಾಗೆ ಮಾಡ್ತಾ ಬನ್ನಿ, ಬಹಳ ನಿಮಗೆ ಉಪಯುಕ್ತ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ನಿಮಗೆ ಕಾಯಿಲೆಗಳಿಗೆ, ಯಾವ ಕಾಯಿಲೆಗಳಿಗೆ ಏನು ಮಾಡಿದರೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದನ್ನು ಇನ್ನೊಂದು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡಲಾಗುವುದು. ಎಲ್ಲ ಚಂದನ ವಾಹಿನಿ ವೀಕ್ಷಕರಿಗೆ ನಮಸ್ತೆ, ಧನ್ಯವಾದಗಳು.